ಒಂದು ತಿಳ್ಕೊಳ್ಳಿ, ಯಾವಾಗ ಕಣ್ಣು ಮುಚ್ತೀರೋ ಅವಾಗ ನೀವು ನಿಮ್ಮೊಳಗೆ ಇಳಿತೀರಿ. ಕಣ್ಣು ಮುಚ್ಚಿ ಒಳಗೆ ಇಳಿಬೇಕಂದ್ರೆ ಮೂಗಿನ ಗುಂಟ ಒಳಗೆ ಹೋಗ್ಬೇಕು. ಶ್ವಾಸವೇ ನಿಮಗೆ ಜೀವಾಳದ. ನಿಮ್ಮ ಶ್ವಾಸ ಏನು ಒಳಗೆ ಹೋಗ್ತದ ಅದ್ರ ಕೂಡ ನೀವು ಹೋಗಿ. ನೀವು ಅಂದರೆ ಯಾರು ನೋಡ್ಕೊಳ್ಳಿ. ನಿಮ್ಮ ಕಾನ್ಷಿಯಸ್ನೆಸ್, ಶುದ್ಧ ಪ್ರಜ್ಞಾಭಾವ. ಮೂಗಿನೊಳಗೆ ಉಸಿರು ಎಂಟರ್ ಆಗ್ತದೆ, ಅದ್ರ ಕೂಡ ನೀವು ಹೋಗಿ. ಒಳಗಿನೆಲ್ಲ ಹೊಲಸು ಜಕ್ಕೊಂಡು ಹೊರಗೆ ಬಂದುಬಿಡಿ. ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ಪ್ಯೂರಿಫೈ ಆಗಲಿ. ಈಗ 5-6 ನಿಮಿಷ ಮಾಡಿಕೊಳ್ಳಿ. ಹಗರ್ ಅನಿಸುತ್ತೆ ಮನಸ್ಸು, ಶಾಂತ ಅನಿಸುತ್ತೆ ಮನಸ್ಸು. ಇದೇ ಶಾಂತ ಭಾವಕ್ಕಾಗಿ ಮನುಷ್ಯ ಎಷ್ಟು ಗುದ್ದಾಡ್ತಾನೆ ಗೊತ್ತದೆ. ಶಾಂತ ಭಾವ ಯಾಕೆ ಬೇಕಂದ್ರೆ ನಮ್ಮ ಬದುಕು ಟೆನ್ಷನ್ನಿಂದ ಕೂಡಿದ್ದು. ಟೆನ್ಷನ್ ಅಂದ್ರೆ ಗೊತ್ತಿಲ್ಲ ನಿಮಗೆ. ಟೆನ್ಷನ್ ಯಾವ ರೇಂಜಿನಾಗ ಗೊತ್ತಿಲ್ಲ. ನಿಮಗೆ BP ಬಗ್ಗೆ ಮಾತಾಡ್ತೀರಿ, ಡಯಾಬಿಟಿಸ್ ಬಗ್ಗೆ ಮಾತಾಡ್ತೀರಿ. ಡಯಾಬಿಟಿಸ್ ಎಷ್ಟದಪ್ಪ ಅಂತಂದ್ರೆ 90, ಫಾಸ್ಟಿಂಗ್ 140 ಹಂಗೆ ಅಂತ ಹೇಳ್ತೀರಿ. ಊಟ ಮಾಡಿದ ಮೇಲೆ ಅಂತ ಹೇಳ್ತೀರಿ. BP ಎಷ್ಟದ 90 ಅಥವಾ 80, 130, 80, 120, 90, 120, 90, 130 ಹೇಳ್ತೀರಿ. ಹೌದಾ? ಬಟ್ ಟೆನ್ಷನ್ನಿಗೆ ಯಾವ ಪ್ರಮಾಣದ್ದು? ನನಗೆ ಟೆನ್ಷನ್ ಅದು ಅಂತೀರಿ. ಯಾವ ಪ್ರಮಾಣದೊಳದು ಲೆಕ್ಕ ಹಾಕ್ರಿ. ನಿಮ್ಮ ತುಟಿಗಳನ್ನು ಒತ್ತಿ ಹಿಡಿಬೇಡ್ರಿ, ಬಿಡಿಸ್ಕೊಳ್ಳಿ. ತುಟಿ ಕಡೆ ಲಕ್ಷ್ಯ ಕೊಡಿ. ಕಣ್ಣುಗಳನ್ನು ಒತ್ತಬೇಡ್ರಿ, ಕಣ್ಣುಗಳನ್ನು ಬಿಡಿಸಿಕೊಳ್ಳಿ. ಕಣ್ ತೆಗಿಬೇಡಿ. ಪಾದದ ಕಡೆ ಲಕ್ಷ್ಯ ಕೊಡಿ. ಒತ್ತಿ ಇಟ್ಟಿನ ನೋಡ್ಕೊಳ್ಳಿ, ಸಡ್ ಮಾಡ್ಕೊಳ್ಳಿ. ಮೊಣಕಾಲ ಕಡೆ ಬರ್ರಿ, ನೋಡ್ಕೊಳ್ಳಿ ಏನಾಗ್ತಾ ಇದೆ. ಮೊಣಕಾಲ ಕಡೆಗೆ ಒತ್ತಿ ಇಟ್ಟಿದ್ದೀನ, ಬಿಗಿ ಹಿಡ್ಕೊಂಡಿದ್ದೀನ ನೋಡ್ಕೊಳ್ಳಿ. ಪಕ್ಕಳ ಭಾಗದ ಕಡೆ ನೋಡ್ಕೊಳ್ಳಿ. ಹೊಟ್ಟೆಯ ಸ್ನಾಯುಗಳು ಸಡ್ಡದಾವೆಲ್ಲ ನೋಡ್ಕೊಳ್ಳಿ. ನಾ ಎಲ್ಲೆಲ್ಲಿ ಹೇಳ್ತೀನೋ ಅಲ್ಲೆಲ್ಲಿ ನೋಡ್ತಾ ಬನ್ನಿ. ಎದೆ ಭಾಗಕ್ಕೆ ಬನ್ನಿ. ಎದೆ ಬಿಗಿತಾ ಇದೆಯಾ, ಸರಿ ಬಿಟ್ಟಿದ್ದೀರಾ ಚೆಕ್ ಮಾಡಿ. ಇಡೀ ನಿಮ್ಮ ಮುಖ ನೋಡ್ಕೊಳ್ಳಿ. ಮುಖದ ಸ್ನಾಯುಗಳು ಬಿಗಿಯಾಗಿ ಹಿಡ್ಕೊಂಡಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಈಗ 2 ಕಡೆ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಒಂದನೇ ಕಡೆ ಅಂದರೆ ನಿಮ್ಮ ತಿಲಕ ಇಡ್ತಿರಲ್ಲ ಅಲ್ಲಿ. ಯಾವಲ್ಲಿ ನಿಮ್ಮ ತಿಲಕ ಇಡ್ತಿರೋ, ಕುಂಕುಮ ಹಚ್ತಿರೋ ಅದೇ ಭಾಗದ ಕಡೆ ಲಕ್ಷ್ಯ ಕೊಡ್ತಾ ಹೋಗಿ. ಅದೇ ಭಾಗದ ಕಡೆ ಲಕ್ಷ್ಯ ಕೊಡಿ. ಎಲ್ಲೆಲ್ಲೂ ಬೇಡ. ಮತ್ತೆ ಕೇವಲ ತಿಲಕ ಇಡುವಲ್ಲಿ, ಕೇವಲ ಕುಂಕುಮ ಇಡುವಲ್ಲಿ, ಕೇವಲ ವಿಭೂತಿ ಪ್ರಸಾದ ಹಚ್ಕೊಂತಿರಲ್ಲ ಒಂದು ತಿಲಕ ರೂಪದೊಳಗೆ, ಅದೇ ಭಾಗ ಆಜ್ಞಾಚಕ್ರ ಅಂತ ಹೇಳ್ತಾರೆ. 2 ಹುಬ್ಬುಗಳ ನಡುವೆ ನೋಡ್ತಾ ಹೋಗಿ. ಸಂಪೂರ್ಣ ಲಕ್ಷ್ಯ ಅಲ್ಲೇ ಕೊಡಿ. ಕೆಲವೇ ನಿಮಿಷಗಳಲ್ಲಿ ಅಲ್ಲೊಂದು ಬಿಗಿತ ಕಂಡು ಬರ್ತದೋ, ವಜ್ಜನಿಸ್ತದ. ಅದು ಆಗಬೇಕದು, ಒಮ್ಮೆಲೆ ಬರೋದಿಲ್ಲ. ನೀವು ಅದೇ ಭಾಗದತ್ತ ಲಕ್ಷ್ಯ ಕೊಡಿ. ಅದೇ ಭಾಗ 2 ಹುಬ್ಬಿನ ನಡುವೆ ನೋಡ್ತಾ ಹೋಗಿ. ಗೊತ್ತಿರಲಿ ನಿಮಗೆ, ಮಹಾಭಾರತ ಕಾಲದೊಳಗೆ ದ್ರೋಣಾಚಾರ್ಯರು ಎಲ್ಲ ಶಿಷ್ಯರನ್ನು ಕೇಳ್ತಾರ. ಗಿಡಕ್ಕೊಂದು ಪಕ್ಷಿ ಕಟ್ಟಿರ್ತಾರ. ಏನೇನು ಕಾಣಿಸ್ತದೆ ಅಂತ ಕೇಳಿದಾಗ
ಎಲ್ಲರೂ ಗಿಡ ಕಾಣಿಸ್ತದ, ಕೊಂಬೆ ಕಾಣಿಸ್ತದ ಅಂತ ಹೇಳ್ತಾರೆ. ಆದರೂ ಅರ್ಜುನ ಮಾತ್ರ ನನಗೆ ಪಕ್ಷಿ ಅಲ್ಲ, ರೆಕ್ಕೆ ಅಲ್ಲ, ಪಕ್ಷಿಯ ಕಣ್ಣು ಕಾಣಿಸ್ತದ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಇದಕ್ಕೆ ಕಾನ್ಸಂಟ್ರೇಷನ್ ಅಂತಾರೆ. ಹಾಗೆ ನಿಮ್ಮ ಇಡೀ ಕಾನ್ಸಂಟ್ರೇಷನ್ ಎಲ್ಲಿ ಬರಬೇಕು? ತಿಲಕ ಎಲ್ಲಿಡ್ತೀರಿ ಅಲ್ಲೇ, ಅದೇ ಅಲ್ಲೇ 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 ನೋಡ್ತಾ ಹೋಗಿ, ನೋಡ್ತಾ ಹೋಗಿ, ನೋಡ್ತಾ ಹೋಗಿ. ಮೊದಲು ಏನೂ ಅನಿಸೋದಿಲ್ಲ, ಆದ್ರೆ ಮಜ ಅನಿಸುತ್ತಾ. ಆಮೇಲೆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕಾನ್ಸಂಟ್ರೇಷನ್ ಆಗ್ತದೆ, ಸ್ವಲ್ಪ ಬಿಗಿ ಆದಂಗೆ ಆಗುತ್ತೆ. ಆಜ್ಞಾಚಕ್ರ ಅಲ್ಲಿ ತುರುಕಿ ಬಿಟ್ಟಂಗೆ ಆಗ್ತದೆ. ಆಗಬಹುದು, ಆಗಲಿಕ್ಕಿಲ್ಲ, ನಿರೀಕ್ಷೆ ಮಾಡಬೇಡಿ. ಬಟ್ ಆದರೆ ಚಲೋ, ಆದ್ರೆ ಯು ಆರ್ ಆನ್ ದ ಕರೆಕ್ಟ್ ಪಾತ್ ಅನಿಸುತ್ತೋ. ಲಕ್ಷ ಕೊಡಿ, ಇದೊಂದು ಅದ್ಭುತ ವಿಜ್ಞಾನಮಯದಿಂದ ಕೂಡಿದಂಥ ಒಂದು ಸಾಧನ. ಅದು ದೇಹ ವಿಜ್ಞಾನ, ಇದು ಯೋಗ ವಿಜ್ಞಾನ. ನಿಮ್ಮದೇ ಆಜ್ಞಾಚಕ್ರ. ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್. ತಲ್ಲೀನೋ, ತಲ್ಲೀನೋ, ತಲ್ಲೀನೋ. ಪೂರ ಲಕ್ಷ ಅಲ್ಲೇ ಕೊಡಿ. ಆಜ್ಞಾಚಕ್ರ ಎರಡು ಹುಬ್ಬಿನ ನಡುವೆ ಎಷ್ಟು ಆನಂದ ಅನ್ನಿಸ್ತದೆ ನೋಡ್ಕೊಡ್ಬೇಕಾದ್ರೆ. ನೀವು ಎಲ್ರಿಗೂ ಒಂದು ಅನುಭವ ಬರ್ತಾ ಇದೆ. ಈಗ ಆ ಭಾಗ ಬಿಗಿ ಆಗ್ತಾ ಇದೆ, ಆ ಭಾಗ ಬಿಗಿ ಆಗ್ತಾ ಇದೆ. ಕೆಲವರಿಗೆ ಸರ್ಕಲ್ ಆಕಾರವಾಗಿ ತಿರುಗಲಿಕ್ಕೆ ಶುರು ಆಗ್ತದೆ. ಆಜ್ಞಾಚಕ್ರ ಅನಿಸ್ತದ, ಆನಂದ ಅನ್ನಿಸ್ತದ. ನೋಡಬೇಕಾದ್ರೆ ನೋಡ್ತಾ ಹೋಗಿ, ಆನಂದ ಅನ್ನಿಸ್ತದೆ. ಕೇವಲ ನಿಮ್ಮ ತಲ್ಲೀನತೆ, ಕಾನ್ಸಂಟ್ರೇಷನ್, ಫೋಕಸಿಂಗ್ ಎಲ್ಲಪ್ಪ ಅಂದ್ರೆ ತಿಲಕ ಇಡುವಲ್ಲಿ. ಅಲಗಾಡಬೇಡಿ, ಅಲಗಾಡಬಾರ್ದಪ್ಪ. ನೀವು ಯೋಗ ಸಾಧನ ಮಾಡ್ತಾ ಇದ್ದೀರಿ, ಧ್ಯಾನ ಸಾಧನ ಮಾಡ್ತಾ ಇದ್ದೀರಿ, ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಿ, ತಲ್ಲೀನ ಆಗ್ತಾ ಇದ್ದೀರಿ. ಅಲಗಾಡಬೇಡಿ. ಅಲಗಾಡಿದ್ರೆ ಆ ಕಾನ್ಸಂಟ್ರೇಷನ್ ಹೋಗಿಬಿಡ್ತದೆ. ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಅಲಗಾಡುವಂಗೆ ಇಲ್ಲ. ನೋಡಬೇಕಾರೆ ತಿಲಕ ಎಲ್ಲೆದ ಹುಬ್ಬಿನ ಮಧ್ಯ. ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ರಿ, ದೇಹದ ಲಕ್ಷಣ ಬರೋದಿಲ್ಲ. ಆ ಹುಳ ಕಡಿತೂ ಇಲ್ಲ, ಸೊಳ್ಳೆ ಕಡಿತೂ ಇಲ್ಲ, ಅಲಗಾಡಬೇಕು ಇಲ್ಲ. ಅಲಗಾಡಿದ್ರಪ್ಪ ಅಂದರೆ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಅರ್ಥ. ನೋಡ್ರಿ, ನೋಡ್ತಾ ಹೋಗಿ, ಆಳವಾಗಿ ನೋಡ್ತಾ ಹೋಗಿ. ಅದ್ಭುತ. ಇದು ಯಾವ ಇದಕ್ಕೂ ಸಿಗೋದಿಲ್ಲ ನಿಮಗೆ. ಚಮತ್ಕಾರ ಆಗ್ತದೆ ಬಾಡಿ ಒಳಗೆ. ಶಾಂತವಾಗಿ ಕೂತಿದ್ದೀರಿ, ಮೌನವಾಗಿ ಕೂತಿದ್ದೀರಿ. ನೆನಪಿಡಿ, ಎಲ್ಲಿ ಮೌನ ಅದು, ಎಲ್ಲಿ ಶಾಂತ ಅದು, ಅಲ್ಲೇ ಪರಮಾತ್ಮ ಇರೋದು. ಗದ್ದಲದಲ್ಲಿ ಪರಮಾತ್ಮ ಇಲ್ಲ. ಈಗ
ಹಾಗೆ ಮೇಲಕ್ಕೆ ಹೋಗಿ ನಿಮ್ಮ ನಡುನೆತ್ತಿ ಎಲ್ಲದು ಅಲ್ಲಿ ನೋಡ್ಕೊಳ್ಳಿ. ನಿಮ್ಮ ಬಲಗೈಯು ಬಲಗೈ ನಿಮ್ಮ ಬಲಗೈ ಮಧ್ಯಮ ಬೆರಳು ನೆತ್ತಿ ಮ್ಯಾಗೆ ಇಡ್ರಿ. ಬಲಗೈಯ ಮಧ್ಯಮ ಬೆರಳು ನೆತ್ತಿ ಮ್ಯಾಗೆ ಇಡ್ರಿ. ಮಧ್ಯಮ ಬೆರಳು, ನಡುವಿನ ಬೆರಳು ಅಷ್ಟೇ ಇಡ್ರಿ. ಅದೇ ನಡುವಿನ ಬೆರಳಿನಿಂದ 5 ನಿಮಿಷ ಉಜ್ಜಿರಲ್ಲೇ. ಉಜ್ಜಮ್ಮ, ಕೈ ಎತ್ತ ಮೇಲೆ. ಹಾಂ, ನಡುನೆತ್ತಿ ಹಾಂ, ಅಲ್ಲಿ ಒಂದೇ ಬೆರಳಿನಿಂದ ಉಜ್ತಾ ಹೋಗಿ 5 ನಿಮಿಷ ಮೆಲ್ಲಗೆ. ಅದು ಬಿಸುಕಲ್ ಆಕಾರದೊಳಗೆ ತಿರುಗಿಸ್ರಿ. ಪಾಸಿಟಿವ್ ರೌಂಡು, ಉಲ್ಟಾ ತಿರುಗಿಸ್ಬೇಡಿ, ಪಾಸಿಟಿವ್. ಹಾಂ, ನಿಮ್ಮ ಬಲಕ್ಕಿನಿಂದ ಎಡಕ್ಕೆ ತಿರುಗಿಸ್ತಾ ಹೋಗಿ. ಸ್ವಲ್ಪ ಪ್ರೆಷರ್ ಕೊಟ್ಟು ತಿರುಗಿಸ್ರಿ. ಭಾಳ ರೌಂಡ್ ಮಾಡಬೇಡ್ರಿ, ಭಾಳ ಸರ್ಕಲ್ ಮಾಡಬೇಡ್ರಿ. ಅಲ್ಲೇ ₹1 ಅಗಲ, ನಿಮ್ಮ ನಡುನೆತ್ತಿ ₹1 ಅಗಲ ಜಾಗ, ಅಷ್ಟರೊಳಗೆ ತಿಕ್ಕ್ರಿ. ಉಜ್ತಾ ಹೋಗಿ. ಸ್ವಲ್ಪ ಪ್ರೆಷರ್ ಕೊಡಿ. ಒಂದೇ ಬೆರಳಿನಿಂದ ಕನಿಷ್ಠ 3 ನಿಮಿಷ ತಿಕ್ಕಬೇಕು. ಕನಿಷ್ಠ 3 ರಿಂದ 5 ನಿಮಿಷಪ್ಪ. 3 ರಿಂದ 5 ನಿಮಿಷ ಉಜ್ರಿ. ತಿಕ್ಕ್ರಿ ಶಾಂತವಾಗಿ. ಕೈ ಕೆಳಗೆ. ಕಣ್ಣು ತೆಗಿಬೇಡಿ. ನಾನು ಹೇಳುವವರೆಗೂ ಕಣ್ಣು ತೆಗೆಯತಕ್ಕದ್ದಲ್ಲ. ಕಣ್ಣು ತೆಗೆಯಬೇಡಿ. ಈಗ ನೀವು ಎಲ್ಲಿ ತಿಕ್ಕೊಂಡಿದ್ದೀರೋ, ನಿಮ್ಮ ಬಲಗೈ ಮಧ್ಯಮ ಬೆರಳಿನಿಂದ ನೀವೆಲ್ಲಿ ತಿಕ್ಕೊಂಡಿದ್ದೀರೋ ಅಲ್ಲೇ ಗಮನ ಕೊಡಿ. ಕಣ್ಣು ತೆಗೆದು ನೋಡೋದಲ್ಲ. ಕೈ ಕೆಳಗೆ ಇರ್ತದ, ಎಲ್ಲಿ ತಿಕ್ಕೊಂಡಿರಿ ಅಲ್ಲೊಂದು ಸಂವೇದನೆ ಶುರು ಆಗ್ತದೆ. ಸಂವೇದನೆ, ಸೆನ್ಸೇಷನ್ ಅಂತೀವಿ. ಒಂದು ಸೆನ್ಸೇಷನ್ ಶುರು ಆಗಿದೆ ಅಲ್ಲಿ. ಇದು ಸ್ಪಂದಿಸ್ತದ, ಅದು ಕಂಪಿಸ್ತದ. ಅದು ಸಹಸ್ರಾರ ಚಕ್ರ, ತಲೆಯ ಮಧ್ಯಭಾಗ. ಸಹಸ್ರಾರ ಚಕ್ರ, ನಡುನೆತ್ತಿ ಅಂತೀವಿ, ಅರಳೆತ್ತಿ ಅಂತೀವಿ, ಸಹಸ್ರಾರ ಅಂತೀವಿ. ಇದು ಆತ್ಮನ ಆವಾಗಮನ ದ್ವಾರ. ಆತ್ಮ ಬರೋದು ಇಲ್ಲಿಂದಲೇ, ಹೊರಗೆ ಹೋಗುವುದು ಇಲ್ಲಿಂದಲೇ. ನಡುನೆತ್ತಿಯ ಭಾಗದಿಂದ ಆತ್ಮ ಹೊರಗೆ ಹೋದಾಗ ಮಾತ್ರ ನಿಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತಕೊಂಡು ನಂಬುಗೆ. ತಲೆಯ ಮಧ್ಯಮ ಭಾಗ ಆತ್ಮನ ಆವಾಗಮನ ದ್ವಾರದು. ಅತ್ಯಂತ ಪವಿತ್ರ ದ್ವಾರ ಇದು. ಕೈಲಾಸದ ಬಾಗಿಲು ಅಂತಾರ. ಇಲ್ಲಿಂದ ಹೋದರೆ ನೇರವಾಗಿ ಮೋಕ್ಷ ಪ್ರಾಪ್ತಿಯಾಗತ್ತನ್ನೋದು. ಇಲ್ಲಿ ಹೋಗದೇ ಇದ್ದರೆ, ಬೇರೆ ನವರಂಧ್ರಗಳ ಮೂಲಕ ಹೋದರೆ ನೀವು ಅಂತರ್ಯಾಮಿಗಳಾಗಿ ಅಡ್ಡಾಡ್ತೀರಿ, ಅಂತರ್ಪಿಶಾಚಿಗಳಾಗಿ. ನಿಮಗೆ ಮೋಕ್ಷ ಇಲ್ಲ ಅಂತ ಹೇಳ್ತಾರ. ನೋಡ್ತಾ ಹೋಗಿ. ಹಳ್ಳೆತ್ತಿಯ ಭಾಗ ವಜ್ಜನಿಸ್ತದ, ಜುಮು ಅನಿಸ್ತದ, ಜಗ್ಗಿದಂಗೆ ಅನಿಸ್ತದ, ಬಿಸಿ ಆಗ್ಬೋದು. ಏನೆಲ್ಲ ಆಗ್ತದೆ ನೋಡ್ಕೊಳ್ಳಿ.
ಒಂದು ಅಸೀಮ ಆನಂದ, ಏನೋ ಸಮಾಧಾನ, ಏನೋ ರಿಲ್ಯಾಕ್ಸ್ ಆಗ್ತದೆ. ಎಂಥ ಭಾವ ಬರ್ತದೆ ನೋಡ್ಕೊಳ್ಳಿ ಬೇಕಾರೆ. ನಡುನೆತ್ತಿಯನ್ನು ಹೆಂಗೆ ನೋಡ್ತಾ ಹೋಗ್ತಿರೋ ಒಂಥರದ ವಿಚಿತ್ರ ಅನುಭವ, ಜಗ್ಗಿದಂಥ ಅನುಭವ, ಆ ಭಾಗ ತಿರುಗುವಂಥ ಅನುಭವ ಅಥವಾ ತುರಿಕೆಯಾದಂಥ ಅನುಭವ ಏನಾಗುತ್ತೆ ನೋಡ್ಕೊಳ್ಳಿ. ಕಣ್ ತೆಗಿಲಿಕ್ಕೆ ಹೋಗಬೇಡಿ. ಕಣ್ ತೆಗೆದ್ರೆ ಏನಿಲ್ಲ. ಕಣ್ಣು ಮುಚ್ಚಿಕೊಂಡ್ರೆ ಬೇರೆ ಪ್ರಪಂಚವನ್ನು ನೋಡ್ತೀರಿ, ಬೇರೆ ಜಗತ್ತು ಕಾಣಿಸ್ತದೋ, ಆಧ್ಯಾತ್ಮಿಕ ಜಗತ್ತು. ಕಣ್ ತೆಗೆದಾಗ ಲೌಕಿಕ ಜಗತ್ತು, ಕಣ್ಣು ಮುಚ್ಚಿದಾಗ ಆಧ್ಯಾತ್ಮಿಕ ಜಗತ್ತು. ಖುಷಿಯ ತರಂಗದೊಳಗೆ ತೇಲ್ತಾ ಇದ್ದೀರಿ. ಖುಷಿಯಾದ ತರಂಗ, ಆನಂದ ಅನ್ನಿಸ್ತದ, ವಿಶೇಷ ಆನಂದ ಅನ್ನಿಸ್ತದ. ನೋಡ್ಕೊಳ್ಳಿ. ಎರಡು ಕೈಗಳನ್ನು ತಿಕ್ಕೊಳ್ತಾ ಹೋಗಿ, ಎರಡು ಕೈಗಳನ್ನು ಮುಚ್ಚಿಕೊಳ್ಳಿ. ಸ್ವಲ್ಪ ಬಿಸಿಯಾಗಲಿ. ಎರಡೂ ಕೈಗಳನ್ನು ಕಣ್ಮೇಲಿಟ್ಟುಕೊಳ್ಳಿ. ಕೆಲವು ಹೊತ್ತು 1 ನಿಮಿಷ ಇಟ್ಟುಕೊಳ್ಳಿ. ಸಂಪೂರ್ಣ ಕೈಯೊಳಗಿನ ಬಿಸಿ ಕಣ್ಣಿಗೆ ಹೋಗಬೇಕು. ಈಗ ಸಾವಕಾಶವಾಗಿ ಕಣ್ತಿಕ್ಕೊಳ್ಳಿ. ನಿಧಾನವಾಗಿ ಕಣ್ಣು ಉಜ್ಜಿಕೊಳ್ಳಿ. ಸಾವಕಾಶವಾಗಿ ಕಣ್ ತೆಗೀರಿ. ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ, ಶ್ರೀ ಗುರುದೇವ. ಶ್ರೀ ಗುರುದೇವ್. ಪೂರ ಕಣ್ ತೆಗೆದಿರಾ?